ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಯಾವ ರೀತಿ ನಿಮಗೆ ಟಿಕೆಟ್ಸ್ ಬೇಕು, ಟಿಕೆಟ್ಸ್ನ ನೀವು ತಗೋಬೇಕು ಅಂತ. ಮೊದಲನೇದಾಗಿ ಕ್ಯೂ ಅಲ್ಲಿ ಮಿನಿಮಮ್ 2 ಅವರ್ಸ್ ಅನ್ನೋದು ನಿಂತ್ಕೊಳ್ಳೇಬೇಕು. ಇದು ಪಕ್ಕ ಖಂಡಿತ. ಇನ್ನು ಕ್ಯೂ ಅಂತೂ ಜಾಸ್ತಿನೇ ಇರ್ತದೆ. ಸೊ ಅದಕ್ಕೆ ನೀವು ಮಿನಿಮಮ್ ಒಂದು 4 ಗಂಟೆಗೆ ಕ್ಯೂಬಲ್ಲಿ ಹೋದ್ರೆ ಸಾಕು. ಇನ್ನು ನೆಕ್ಸ್ಟ್ ನೀವು ಒಂದ್ ವೇಳೆ ಗ್ರೂಪ್ ಒಂದು 4 ಜನ ಇದ್ರೆ 4 ಜನನು ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಮ ಪರವಾಗಿ ಒಬ್ಬ ವ್ಯಕ್ತಿ ಒರಿಜಿನಲ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಜೆರಾಕ್ಸ್ ಆದ್ರೂ ತಗೊಂಡು ಹೋದ್ರೆ ಸಾಕು. ಇನ್ನು ಮೊಬೈಲ್ ಅಲ್ಲಿ ಇದ್ರೆ ಅದು ಅಲೋ ಮಾಡಲ್ಲ. ಇನ್ನ ಸಿಂಗಲ್ ಆಗಿರ್ಬೋದು ಅಥವಾ ಮದುವೆ ಆಗದೆ ಇರುವಂತವ್ರಿಗೆ ಯಾವುದೇ ರೀತಿಯಾದಂತಹ ರೂಲ್ಸ್ ಅನ್ನೋದು ಕೊಡಲ್ಲ. ಇನ್ನು ಟಿಕೆಟ್ಸ್ ತಗೊಂಡು ಬಂದಿದ್ದ ಆಚೆ ಒಂದು ಹಾಫ್ ಅನ್ ಅವರ್ ಇಂದ ಹಿಡಿದು 1 ಗಂಟೆ ಒಳಗಡೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಇದಾದ ನಂತರ ನಿಮ್ಮ ಒಂದು ರೂಮ್ನ ಅಲಾಟ್ಮೆಂಟ್ ಅನ್ನೋದು ಎಲ್ಲಾಗೈತಿದೆ ಅಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ನೀವು ಕೊಟ್ಟಂತಹ ಚೀಟಿ ತೋರಿಸಿದ್ರೆ ನಿಮ್ಗೆ ಯಾವ ರೂಮು ಅಂತೇಳಿ ಕೊಡ್ತಾರೆ. ಅಲ್ಲಿ ಏನ್ ಮಾಡ್ಬೇಕು, ನಿಮ್ಗೆ ಡೆಪಾಸಿಟ್ ಅನ್ನೋದು ಖಂಡಿತ ಮಾಡಲೇಬೇಕಾಗ್ತದೆ. 500 ಡೆಪಾಸಿಟ್. 1 ಡೇ ರೂಮ್ ರೆಂಟ್ ಬಂದ್ಬಿಟ್ಟು 50 rupees. ಟೋಟಲಿ 550 ರೂಪಾಯಿನ ನೀವಲ್ಲಿ ಪೇ ಮಾಡ್ಬೇಕಾದ್ರೆ. ಕ್ಯಾಶ್ ಅಂತೂ ಅಕ್ಸೆಪ್ಟ್ ಮಾಡಲ್ಲ. ATM ಕಾರ್ಡ್ ಆಗಿರ್ಬೋದು, ಅದಂದ್ರೆ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಆನ್ಲೈನ್ ಪೇಮೆಂಟ್ ಫೋನ್ ಪೇ, ಗೂಗಲ್ ಪೇ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನು ಅದಾದ ನಂತರ ಆ ರೂಮ್ ಬಳಿ ಹೋದ್ರೆ ಅಲ್ಲಿ ನಿಮ್ಗೆ ಕೀ ಕೊಡ್ಲಿಕ್ಕೆ ಒಂದು ರೂಮ್ ಫೆಸಿಲಿಟಿ ಅನ್ನೋದು ಇರ್ತದೆ. ಅಲ್ಲಿ ಹೋಗಿ ನೀವು ರಿಪೋರ್ಟಿಂಗ್ ಮಾಡ್ಕೊಂಡು ಅವ್ರು ಕೀ ಕೊಡ್ತಾರೆ. ಕೀ ಕೊಟ್ಟಿದ್ದಾದ್ಮೇಲೆ ನೀವು ಆ ರೂಮ್ ಬಳಿ ಹೋಗ್ಬೋದು. ಇಷ್ಟು ಈ ಒಂದು ಸಂಪೂರ್ಣವಾದಂತಹ ರೂಮ್ ಯಾವ ರೀತಿ ಪಡಿಬೇಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ರೂಮ್ ಸಹ ಅಷ್ಟೇ ಯಾವ ರೀತಿ ಇದೆ. ನಮಸ್ಕಾರ. ನಾವು ಈಗ ತಿರುಮಲ ಕ್ಷೇತ್ರದಲ್ಲಿದ್ದೀವಿ. ನೀವು ಏನಾದರೂ ಈ ಒಂದು ಕ್ಷೇತ್ರಕ್ಕೆ ವಿಸಿಟ್ ಕೊಟ್ಟರೆ ನಿಮಗೆ ಸ್ಟೇ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಎಲ್ಲಿ ದಾರಿಗಳಲ್ಲೆಲ್ಲ ಸ್ಟೇ ಮಾಡೋಕ್ಕೆ. ಆದರೆ ಒಂದು ಯೂಸ್ಫುಲ್ ವಿಡಿಯೋ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೇನಾದರೂ ಪೇಷನ್ಸ್ ಇದ್ದು 2 ಅವರ್ಸ್ನ ಒಂದು CR ಆಫೀಸ್ ಹತ್ರ ಕೌಂಟರ್ನಲ್ಲಿ 2 ಅವರ್ಸ್ ವೆಯ್ಟ್ ಮಾಡಿ ನಾವು ಟೋಕನ್ ತಗೊಂತೀವಿ ಅನ್ನೋಂಗಿದ್ರೆ ಇದು ತುಂಬ ಚೆನ್ನಾಗೈತೆ ರೂಮು. ಈ ಬಿಲ್ಡಿಂಗಲ್ಲೇ ನಮ್ಗೆ ಸಿಕ್ಕಂತಹ ಒಂದು ರೂಮು. ನಿನ್ನೆ ಮಾರ್ನಿಂಗ್ ಒಂದು 4:30 ಹಿಡಿದು 7:30 ಆಯಿತು ನಮಗೆ ಒಂದು ಟೋಕನ್ ಸಿಗಲಿಕ್ಕೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಬೇಕಂತಂದರೆ ಬಾಲಾಜಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂತಹ ಒಂದು CRO ಆಫೀಸ್ಗೆ ಭೇಟಿ ನೀಡಿ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಈ ಒಂದು ಟೋಕನ್ಸ್ ಅನ್ನೋದನ್ನ ಇಶ್ಯೂ ಮಾಡ್ತಾರೆ. ನಿಮ್ಗೆ ಕಂಪಲ್ಸರಿ ರೂಮ್ ಸಿಗುತ್ತೆ ಅಂತ ಹೇಳಿ ಬನ್ನಿ. ನಮಗೆ ಸಿಕ್ಕಂತಹ ಒಂದು ರೂಮು ಯಾವುದು ಅಂತ, ಯಾವ ರೀತಿ ಇದೆ ಅಂತ ಹೇಳಿ ಒಳಗಡೆ ತೋರಿಸೋಣ. ಈ ಒಂದು ಬಿಲ್ಡಿಂಗಲ್ಲಿ 8 ರೂಮ್ಸ್ ಇರ್ತವೆ. ಫಸ್ಟ್ ಫ್ಲೋರಲ್ಲಿ 4 ರೂಮ್ಸ್ ಇರ್ತವೆ. ಗ್ರೌಂಡ್ ಫ್ಲೋರಲ್ಲಿ 4 ರೂಮ್ಸ್ ಇರ್ತವೆ. ನಮಗೆ ಸಿಕ್ಕಂತಹ ಒಂದು ರೂಮ್ ಬಂದ್ಬಿಟ್ಟು ಇದೆ C691. ಇವು ಒಳಗಡೆ ನೋಡೋಣ. ತುಂಬಾ ಚೆನ್ನಾಗೈತೆ ರೂಮ್ಸ್ ಅಂತೂ. ಇಲ್ಲಿ 2 ಕಾರ್ಟ್ಸ್ ಅನ್ನೋದನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಹಾಟ್ ವಾಟರ್ ಮತ್ತೆ ಕೋಲ್ಡ್ ವಾಟರ್ನ ಒಂದು ಫೆಸಿಲಿಟೀಸ್ ಇರ್ತದೆ. ಬೆಡ್ಶೀಟ್ ಸಹ ಅಷ್ಟೇ ಚೆನ್ನಾಗೈತೆ. ಲೈಟ್ ಫೆಸಿಲಿಟಿ ಮತ್ತೆ ಫ್ಯಾನ್ ಎಲ್ಲ ಇರ್ತದೆ. ಇದ್ರ ಕೊನೆಗೆ ಈಗ ನಾವು ರೂಮ್ಗೆ ವಿದಾಯ ಹೇಳುವಂತಹ ಸಮಯ, ಹೊರಡುವಂತಹ ಸಮಯ ಬಂತು. ಸಮಯ ಈಗ 7:30 ಆಗೈತೆ. ಈ ಒಂದು ರೂಮ್ನ ಕೀಸ್ನ ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ನಾವು ಹೊರಡಬೇಕಾಗ್ತದೆ. ಅದಕ್ಕೆ ರೂಮ್ನ ಬಾಗಿಲನ್ನ ಮುಚ್ತಾ ಇದ್ವಿ. ಮುಚ್ಬೋದಾ? ಲೈಟ್ಸ್ ಆಫ್ ಮಾಡೋದು ಮರ್ತಿದ್ವಿ. ಓಕೆ, ಮುಗೀತು. ಈಗ ಲಾಕ್ ಹಾಕಿ ಕೀಸ್ನ ರೂಮ್ಗೆ ಈಗ ವಿದಾಯ ಹೇಳುವಂತ ಸಮಯ. ಸೊ ಅದರಿಂದ ರೂಮ್ನ ಬಾಗಿಲನ್ನ ಮುಚ್ತಿದೀವಿ. ಈ ಟಿಕೆಟ್ ಇರಬೇಕು ಇರಬಾರ್ದು ಗೊತ್ತಿಲ್ಲ, ನೋಡೋಣ ಏನ್ ಕೇಳ್ತಾರೆ ಅಂತ. ಸ್ಲಿಪ್ಪರ್ಸು ನೆನ್ನೆ ಮಿಸ್ ಆಗ್ಬಿಟ್ಟೈತೆ, ಅದಕ್ಕೆ ಈಗ ಹೊಸ ಸ್ಲಿಪ್ಪರ್ಸು ತಗೋಬೇಕು. ಈ ಲಾಕ್ ಆಗಿದೆ. ಈ ಒಂದು ಕೀಸ್ನ ಎಲ್ಲಿ ಕೊಡಬೇಕು ಗೊತ್ತಿಲ್ಲ. ಅದೇ ಒಂದು ಕೀ ಕೌಂಟರು. ನಾವು ನಮಗೆ ರೂಮು ಸ್ಲಾಟ್ ಅಲಾಟ್ ಆದಮೇಲೆ ಅಲ್ಲಿ ಬಂದು ಈ ಕೀಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಈಗ ಇಲ್ಲಿ ಯಾರು ಇಲ್ಲ, ವಿಚಾರಿಸೋಣ ಎಲ್ಲಿ ಕೊಡಬೇಕು ಅಂತ. ಅಣ್ಣ, ರೂಮ್ ಕೀಸ್ ಎಲ್ಲ ಇಲ್ಲೇರೆ ಇಚ್ಛೇದು ರಿಟರ್ನ್ ಇಚ್ಛೇದು. ಫೈನಲಿ ರೂಮ್ನ ಒಂದು ಕೀ ಅಲ್ಲಿ ಹ್ಯಾಂಡ್ ಓವರ್ ಮಾಡಿದಾದ್ಮೇಲೆ ನಾವು ಆಕ್ಚುಲಿ ನೆನ್ನೆ ಕೊಟ್ಟಂತ ಒಂದು ರಿಸಿಪ್ಟ್ ಮತ್ತೆ ಕೊಡ್ತಾರೆ. ಸಿಗ್ನೇಚರ್ ಮಾಡಿ ನಾವು ಫಸ್ಟ್ ಎಲ್ಲಿ ಎಂಟ್ರಿ ಮಾಡ್ತಿದ್ವೋ ಅಲ್ಲಿ ಹೋಗಿ ರಿಟರ್ನ್ ಕೊಟ್ಟರೆ ನಾವು ಕಟ್ಟಂತ ಒಂದು ಅಮೌಂಟ್ ಅನ್ನೋದು ರಿಫಂಡ್ ಆಗುತ್ತೆ ನಮ್ಮ ಒಂದು ಅಕೌಂಟ್. ಇದೇ ಹೆಚ್ಚಿಗೆ ಒಂದು ಸಬ್ ಎನ್ಕ್ವೈರಿ ಆಫೀಸ್ ಅಂತ ಹೇಳಿ. ಬನ್ನಿ ಹೋಗಿ ಅಲ್ಲಿ ಕೊಡೋಣ.
ಈ ಥರ ಹೋಗ್ಬೇಕು. ಸರಿ, ನಾವು ಕಟ್ಟಿದಂತಹ ಒಂದು ರಿಸಿಪ್ಟ್ನ ಇಲ್ಲಿ ಕೊಟ್ಟರೆ ನಮ್ಮ ಅಕೌಂಟ್ಗೆ ವಿತಿನ್ 4 days ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳೋದು ಮಾತಾಡಿದೆ, ಬರೀ ರೂಮ್ ರೆಂಟ್ ಮಾತ್ರ 50 rupees, ಒಂದು ಡೆಪಾಸಿಟ್ ಅನ್ನೋದನ್ನ 500 ಕಟ್ಸ್ಕೊಂತಾರೆ. ಟೋಟಲಿ ನಮಗೆ 550 ಒಂದು ರೂಮ್ನ ಕಾಸ್ಟ್ ಆಗುತ್ತೆ. ಅಂದರೆ 500 ನಮಗೆ ಮತ್ತೆ ರಿಟರ್ನ್ ಬರುತ್ತೆ. ಇಷ್ಟು ಈ ಒಂದು ವಿಡಿಯೋ.